ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡಿಗ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಜೈ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಒಂದು ಚಿಕ್ಕ ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಅಫ್ರೋಜ್ ಬೆಳ್ಳಳ್ಳಿ ಕ್ರಾಸು ಹಂಗಂದರೆ ಹೆಗ್ಡೆ ನಗರ್ ಸೈಡು ಅಫ್ರೋಜ್ ಅಂತ ಒಬ್ಬ ಆಟೋ ಚಾಲಕ ಇವತ್ತು ಫೈಜನ್ ಅಂತ ಒಂದು ವಿಷ ಕುಡ್ದಿದ್ದಾರೆ. ಯಾವ ಥರ ಕುಡ್ದಿರೋದು ಕಾರಣ ಏನಂದರೆ, ನನಗೆ ಗೊತ್ತಿರೋ ಥರ ಕೆಲವು ಮಾಹಿತಿಗಳು ಬಂತು. ಯಾವ ಥರ ಮಾಹಿತಿ ಅಂದರೆ, ಕಷ್ಟಪಟ್ಟು ಗಾಡಿ ಫೈನಾನ್ಸ್ಗಳು ಕಟ್ಟೋಕ್ಕಾಗ್ತಾಯಿಲ್ಲ, EMIಗಳು ಕಟ್ಟೋಕ್ಕಾಗ್ತಾಯಿಲ್ಲ. ಆ ಮುಖಾಂತರಾಗಿ ಅನೇಕ ವಿಚಾರಗಳಿದೆ. ಏನು ವಿಚಾರಗಳು ಅಂದರೆ, ಈ ಫೈನಾನ್ಸರು ಗಾಡಿಗಳು ಸೀಸ್ ಮಾಡೋದು, 1 ತಿಂಗಳು 2 ತಿಂಗಳು ಡ್ಯೂ ಮಾಡಿಕೊಂಡ್ರು ಅದಕ್ಕೆ ಬಡ್ಡಿಗಳು ಜಾಸ್ತಿ ಆಗ್ತಾಯಿದ್ದಾರೆ. ಹಂಗೆ ಮನೆ ಪರಿಸ್ಥಿತಿಗಳು, ನಮ್ಮ ಆಟೋ ಚಾಲಕರದು ಮನೆಗಳು ತುಂಬ ಕಷ್ಟದಲ್ಲಿ ನಡೀತಾ ಇದೆ. ಕಷ್ಟದಲ್ಲಿ ನಡೆಯೋಕ್ಕೆ ಕಾರಣ ಏನಂದರೆ, ಆಟೋ ಡ್ರೈವರ್ಗಳಿಗೆ ದುಡಿಮೆ ಇಲ್ಲ. ಮನೆ ಮೇಂಟೆನೆನ್ಸ್ಗಳು ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಮನೆಯಿಂದೆಲ್ಲ ನೋಡ್ತಾ ಇದ್ರೆ ಬೈಕ್ ಟ್ಯಾಕ್ಸಿಗಳು ವಿರೋಧಾಗಿ ಹೋರಾಟಗಳು ನಡೀತಾ ಇರೋದು. ಆ ಮುಖಾಂತರಾಗಿ ಇವತ್ತು ಕರೆಕ್ಟಾಗಿ ಮಧ್ಯಾಹ್ನ ಟೈಮಲ್ಲಿ 1:30-2 ಗಂಟೆ ಮೋಸ್ಟ್ಲಿ ಆ ಟೈಮಲ್ಲಿ ಅಫ್ರೋಜ್ ಅನ್ನೋ ವ್ಯಕ್ತಿ, ಒಬ್ಬ ಆಟೋ ಚಾಲಕ, ಹೆಗ್ಡೆ ನಗರ ಸೈಡು ಇಟ್ಕೆ ಫ್ಯಾಕ್ಟ್ರಿ ಇದೆ, ಆ ಕಡೆಯಿಂದ ಒಬ್ಬ ಆಟೋ ಚಾಲಕ ಫೈಜನ್ನು ಕುಡ್ದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಇದಕ್ಕೆ ಹೊಣೆ ಯಾರು? ಇದಕ್ಕೆ ಯಾರ ಹೆಸ್ರಿಗೆ ಹೋಗುತ್ತೆ? ಇದಕ್ಕೆ ಯಾರು ಜವಾಬ್ದಾರಿ ಅಂದರೆ, ನಮ್ಮ ಕರ್ನಾಟಕ ಬೆಂಗಳೂರು ಸರ್ಕಾರ, ಅವ್ರ ಮೇಲೆ ಇದು ಹೋಗುತ್ತೆ, ಅವರೇ ಹೊಣೆ ಆಗುತ್ತಾರೆ. ಯಾಕಂದರೆ ಈ ಬೈಕ್ ಟ್ಯಾಕ್ಸಿಯಿಂದ ತುಂಬ ತೊಂದರೆಗಳು ಆಗಿದೆ. ಅನೇಕ ಡ್ರೈವರ್ಗಳಿಗೆ ಮನೆ ಕಷ್ಟಗಳು ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಮಕ್ಕಳು ಎಕ್ಸಾಮ್ಗಳು, ಮಕ್ಕಳದು ಭವಿಷ್ಯ ಬಗ್ಗೆ, ಸ್ಕಾಲರ್ಶಿಪ್ಗಳು ಬಗ್ಗೆ, ಮನೆ ಬಾಡಿಗೆಗಳ ಬಗ್ಗೆ, ಕರೆಂಟ್ ಬಿಲ್ ಬಗ್ಗೆ ಪ್ರತಿಯೊಂದರಿಂದ ತೊಂದರೆಗಳು ಆಗ್ತಾಯಿದೆ. ಆ ಮುಖಾಂತರಾಗಿ ಇವತ್ತು ನಮ್ಮ ಒಬ್ಬ ಆಟೋ ಚಾಲಕ ಅಫ್ರೋಜ್ ಅನ್ನೋ ವ್ಯಕ್ತಿ ಇಟ್ಕೆ ಫ್ಯಾಕ್ಟ್ರಿಯಲ್ಲಿ ಇರೋದು ನೋಡಿ. ಇವತ್ತು ವೀಡಿಯೋ ತೋರಿಸ್ತೀನಿ. ಮಧ್ಯಾಹ್ನ ಬಂತು ನನಗೆ. ಸದ್ಯಕ್ಕೆ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಎಲ್ಲ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ಗಳು ನಡೀತಾ ಇದೆ. ಈಗ ಒಂದು ವೀಡಿಯೋ ತೋರಿಸ್ತೀನಿ ನೋಡಿ. ಪ್ರತಿಯೊಬ್ಬರು ನೋಡಿ, ಆ ಚಾಲಕರ ಕಷ್ಟ ಏನಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನೋಡಿದ್ರ ಒಬ್ಬ ಚಾಲಕರ ಕಷ್ಟ ಏನು ಅಂತ ಪ್ರತಿಯೊಬ್ಬರು ನೋಡ್ಕೊಳ್ಳಿ. ಒಬ್ಬ ಚಾಲಕನ ಕಷ್ಟ, ಒಬ್ಬ ಚಾಲಕರ ಜೀವನ ಏನಾಗುತ್ತೆ ಅಂತ. ಯಾಕಂದರೆ ಕೆಲವು ವ್ಯಕ್ತಿಗಳು ಬಿಲ್ಡಪ್ಗಳು ಕೊಡೋಕ್ಕೋಸ್ಕರ, ಶೋಕಿಗೋಸ್ಕರ ಮಾಡ್ಕೊಳ್ಳಿಲ್ಲ. ಅವರು ಒಂದು ಹೆಸರು ಮಾಡ್ಕೊಳಿಲ್ಲ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಒಬ್ಬ ಆಟೋ ಚಾಲಕರ ಕಷ್ಟ, ಆಟೋ ಚಾಲಕರು ಮನೆಯವ್ರಿಗೆ ಗೊತ್ತು, ಆಟೋ ಡ್ರೈವರ್ ಗೊತ್ತು.
ಆಟೋ ಡ್ರೈವರ್ ಮನೆ ನಡೆಸ್ತಾರೆ, ಕುಟುಂಬ ನಡೆಸ್ತಾರೆ, ಕುಟುಂಬ ಜವಾಬ್ದಾರಿ ಇರೋರಿಗೆ ಆ ಜವಾಬ್ದಾರಿ ಸ್ಥಾನ ಏನಂತ ಗೊತ್ತಾಗುತ್ತೆ. ನೋಡಿ, ಇವತ್ತು ನಮ್ಮ ಒಬ್ಬ ಚಾಲಕ, ಆಟೋ ಚಾಲಕ, ಅದು ಅಫ್ರೋಜ್ ಅಂತ ಇರೋ ವ್ಯಕ್ತಿ ಇವತ್ತು ಸಾವಿಗೆ ಬಲಿಯಾಗೋಕ್ಕೆ ಮುಂಚೆನೇ ಹಾಸ್ಪಿಟ್ಲಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಸಾವು ಕಾರಣ ಏನಪ್ಪ ಅಂದರೆ ಅನೇಕ ತೊಂದರೆಗಳು, ಅನೇಕ ಟೆನ್ಷನ್ಗಳು, ಅನೇಕ ಸಮಸ್ಯೆಗಳು, ಅನೇಕ ಪ್ರಾಬ್ಲಮ್ಗಳು. ಇದಕ್ಕೆಲ್ಲ ಒಂದು ತೀರ್ಮಾನ ಏನಪ್ಪ ಅಂದರೆ ನಾನು ಹೇಳೋದು ಉದ್ದೇಶ ನಮ್ಮ ಕರ್ನಾಟಕ ಕೇಂದ್ರ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಬರೇ ಕುತ್ಕೊಂಡು ಭಾಷಣಗಳು ಕೊಡ್ತಾರೆ, ಬಿಲ್ಡಪ್ಗಳು ಹೇಳ್ತಾರೆ. ನಾವು ಅದು ಮಾಡ್ತಾಯಿದ್ದೀವಿ, ನಾವು ಇದು ಮಾಡ್ತಾಯಿದ್ದೀವಿ, ನಾನು ಅದು ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ. ಇದೆಲ್ಲ ಚಾಲಕರು ಸಾಯ್ತಾ ಇರೋದು ಕಾರಣ ಯಾರಂದರೆ ಸರ್ಕಾರ. ಇದಕ್ಕೆ ನಮ್ಮ ರಾಮನಿ ರೆಡ್ಡಿ ಸಾಹೇಬ್ರಿಗೂ ಉತ್ತರನೂ ಕೊಡಬೇಕಾಗುತ್ತೆ. ಬರೇ ಕೋರ್ಟಲ್ಲಿದೆ ಕೇಸು, ಕೋರ್ಟಲ್ಲಿದೆ ಬೈಕ್ ಟ್ಯಾಕ್ಸಿ ಕೇಸ್ ಅಂತಿರಲ್ಲ, ಎಲ್ಲರಿಗೂ ಬಂದಿದೆ ಬೈಕ್ ಟ್ಯಾಕ್ಸಿ ಕೇಸು. ಬರೀ ಹೇಳ್ತೀರಾ ಕೋರ್ಟಲ್ಲಿದೆ 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 ಅಂತ. ಇನ್ನು ಎಷ್ಟು ವರ್ಷಗಳು ಹೋಗಬೇಕು ಕೋರ್ಟಲ್ಲಿದೆ ಅಂತ ಕೇಸು. ಅನೇಕ ಚಾಲಕರು, ಸಿಕ್ಕಾಪಟ್ಟೆ ಚಾಲಕರು ಸಾವಿಗೆ ಕಾರಣಗಳು ಆಗ್ತಾಯಿದೆ. ಈ ಸರ್ಕಾರ ಕಣ್ಣಿಗೆ ಏನೂ ಕಾಣ್ತಾ ಇಲ್ಲ, ಈ ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ಲ, ರಾಜನೀತಿಯವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ನಮ್ಮ ಪೊಲೀಸ್ ಅಧಿಕಾರವ್ರ ಕಣ್ಣಿಗೂ ಕಾಣ್ತಾ ಇಲ್ಲ. ಆ ವ್ಯಕ್ತಿ ವಿಷ ಕುಡ್ದಿದ್ದಾನೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಯಾರಾದರೂ ಪೊಲೀಸವ್ರು ಹೋಗ್ಬಿಟ್ಟು ಇನ್ಫಾರ್ಮೇಷನ್ ಮಾಡ್ತಾಯಿದ್ರಾ, ಇನ್ಕ್ವೈರಿ ಮಾಡ್ತಾಯಿದ್ರಾ? ಏನಂತ ಮಾಹಿತಿ ತೊಗೊಂಡಿದ್ರಾ? ಈ ಚಾಲಕರ ವಿಷ ಕುಡಿಯೋದು ಏನು ಪಾಯಿಂಟು? ಏನಕ್ಕೆ ವಿಷ ಕುಡ್ದಿದ್ದಾನೆ? ಏನು ಕಷ್ಟ ಆಗಿದೆ ಅವನಿಗೆ? ಏನಕ್ಕೆ ಅವ್ನು ವಿಷ ಕುಡ್ದಿರೋ ಕಾರಣ ಏನು? ವಿಷ ಕುಡ್ದಿರೋದು ಕಷ್ಟ ಏನೋನು? ವಿಷ ಕುಡ್ದಿರೋದು ಮಾಹಿತಿ ಏನಂತ ಯಾರಾಗ ಏರ್ಪಾಟ್ ಮಾಡ್ಕೊಂಡಿದ್ದೀರಾ ಸರ್ಕಾರ? ಇದು ಒಬ್ಬ ಚಾಲಕ ಅಂತ ಇಲ್ಲ ವಿಷ ಕುಡ್ದಿರೋದು, ಅನೇಕ ಚಾಲಕರುಗಳು ವಿಡಿಯೋಗಳು ಇದೇ ಪೇಜಲ್ಲಿದೆ. ವಿಷಗಳು ಕುಡ್ದಿರೋದು, ಎಣ್ಣೆ ಹಾಕ್ಕೊಂಡು ಸುಟ್ಟೋಗಿರೋದು, ನೇಣು ಹಾಕ್ಕೊಂಡು ಸತ್ತೋಗಿರೋದು. ಇದಕ್ಕೆಲ್ಲ ಸತ್ತಿರೋರ ಮನೆಗೆ ಏನಂತ ಸರ್ಕಾರ ಮಾಡಿತ್ತು ಹೇಳಿ? ಬರ್ತಾರೆ ದೊಡ್ಡ ಬಿಲ್ಡಪ್ ಕೊಟ್ಟು 10,000 20,000 ಚಿಲ್ಲರೆ ಕಾಸು ಕೊಟ್ಟು ಬಿಲ್ಡಪ್ಗಳು ಹೇಳ್ತಾರೆ ಅವ್ರ ಮನೆಗೆ ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ. ರೀ, ಒಂದು ಪ್ರಾಣ ಹೋಗಿದ್ರೆ ಒಂದು ಪ್ರಾಣಕ್ಕೆ ಕಾಪಾಡೋದಕ್ಕೆ ಆ ದೇವ್ರು ನಿಮ್ಮ ತಾವು ಶಕ್ತಿ ಕೊಟ್ಟಿಲ್ಲ. ಇವಾಗ ನಿಮ್ಮ ಪ್ರಾಣ ಇದೆ, ಅದೇ ನಿಮ್ಮ ಪ್ರಾಣಕ್ಕೆ ನೀವು ಅಪಾಯ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಿಡಿಗೇಟಿ ಸರ್ಕಾರಕ್ಕೆ ಹೇಳಿ ಸಾಕಾಗೋಯ್ತು. ಮೊದಲು ಆಟೋ ಚಾಲಕರು ಖುಷಿಯಾಗಿರ್ತಾಯಿದ್ರು, ಏನೋ ಒಂದು ಮೀಟ್ರ್ ಹಾಕೊಂಡು ದುಡಿಮೆಗಳು ಮಾಡ್ತಾಯಿದ್ರು. ಯಾವಾಗ ಇದು ನಮ್ಮ ಕರ್ನಾಟಕ ನಗರದಲ್ಲಿ, ಬೆಂಗಳೂರು ನಗರದಲ್ಲಿ ಆನ್ಲೈನ್ ಸಮಸ್ಯೆಗಳು ಬಂತು, ಆವಾಗಿಂದ ಪ್ರತಿಯೊಬ್ಬರು ಚಾಲಕರು, ಕ್ಯಾಬ್ ಚಾಲಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಸಾವು ಕಾರಣ ಆಗ್ತಾ ಇರೋದು ಸರ್ಕಾರ ಕಡೆಯಿಂದಾನೆ. ಇದಕ್ಕೆಲ್ಲ ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರಿಗೆ ಯಾವ ಥರ ಮಾಹಿತಿಗಳು ಉಗಿಬೇಕಂತನೂ ಗೊತ್ತಾಗ್ತಾ ಇಲ್ಲ. ಆನ್ಲೈನ್ ಸಮಸ್ಯೆಗಳು ಬಂದಿರೋ ಟೈಮಿಂದ ಸಿಕ್ಕಾಪಟ್ಟೆ ಚಾಲಕರು ಸಾಯೋದು ಪ್ರಯತ್ನ ಮಾಡಿದ್ದಾರೆ, ಸಾಯ್ತಾ ಇದ್ದಾರೆ. ಅದಕ್ಕೆಲ್ಲ ಹೊಣೆ ಯಾರಂದರೆ ನನ್ನ ಪ್ರಕಾರದಿಂದ, ನನ್ನ ಮುಖಾಂತರ ನಾನು ನೋಡಿದಷ್ಟು ಈ ಸರ್ಕಾರನೇ. ಇಡೀ ಚಾಲಕರು ಕುಟುಂಬಕ್ಕೆ, ವರ್ಗಕ್ಕೆ ಕೆಟ್ಟ ಹೆಸರು ತೊಗೊಂಡು ಬರ್ತಾ ಇರೋದು ಇದೇ ಸರ್ಕಾರ. ಡ್ರೈವರ್ಗಳು ಸಾಯ್ತಾ ಇರೋದು ಕಾರಣ ಇದೇ ಸರ್ಕಾರ. ಡ್ರೈವರ್ಗಳಿಗೆ ಸಾಯ್ತಾ ಇರೋ ಕಾರಣಕ್ಕೆ, ಅವ್ರ ಮನೆಗಳು ಕಷ್ಟಕ್ಕೆ, ಇದಕ್ಕೆಲ್ಲ ಪರಿಹಾರ ಮಾಡಬೇಕಂದ್ರೆ ಇದೇ ಕಿಡಿಗೇಡಿ ಸರ್ಕಾರ. ಆನ್ಲೈನ್ ಸಮಸ್ಯೆಗಳು ಬಂದಿದ್ದ ಮೇಲೇ, ಆನ್ಲೈನ್ ಸಮಸ್ಯೆಗಳಿಂದನೇ ಪ್ರತಿಯೊಬ್ಬರು ಸಾವಿಗೆ ಕಾರಣ ಆಗ್ತಾಯಿದ್ದಾರೆ. ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ. ಈ ಸರ್ಕಾರ ಕಣ್ಣಿಗೆ ಏನೂ ಕಾಣ್ತಾ ಇಲ್ಲ. ಮನವಿ ಪತ್ರಗಳು ಕೊಟ್ಟಿರೋದಿತ್ತು, ಪ್ರತಿಯೊಂದು ಮಾಡಿರೋದಿತ್ತು. ಒಂದೇ ಒಂದು ಮಾತು ನಮ್ಮ ಸರ್ಕಾರ ಹೇಳೋದು, ಬೆಂಗಳೂರು ನಗರ ಸರ್ಕಾರ ಕೋರ್ಟಲ್ಲಿದೆ. ಅನೇಕ ಚಾಲಕರು ಸತ್ತಿ ಮಣ್ಣಿಗೆ ಹೋಗಿದ ಮೇಲೆ, ಸರ್ವನಾಶ ಆಗಿದ ಮೇಲೆ ಸರ್ಕಾರ ಇನ್ನೋವರೆಗೂ ಚಾಲಕರು ಪರವಾಗಿ, ಚಾಲಕರಿಗೋಸ್ಕರ ಏನು ಕಾನೂನು ನಿಯಮಗಳು ಪಾಲಿಸ್ತಾ ಇಲ್ಲ. ಬರೀ ಹೇಳ್ತಾರೆ ನಾನು ಅದು ಮಾಡ್ತಾಯಿದ್ದೀನಿ, ನಾನು ಇದು ಮಾಡ್ತಾಯಿದ್ದೀನಿ ಅಂತ. ಮತ್ತೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಒಬ್ಬ ಆಟೋ ಚಾಲಕ ವಿಷ ಕುಡ್ದು ಸಾಯ್ತಾ ಇದ್ದಾನೆ, ಹೊಟ್ಟೆ ಎಲ್ಲ ಉರಿತಾ ಇದೆ. ಯಾಕಂದರೆ ಒಬ್ಬ ಚಾಲಕ ಸಾಯ್ತಾ ಇದ್ದಾನೆ ಅಂದರೆ ಪಾಪ ಅವ್ನ ಮನೆ ಕಷ್ಟ ಏನಿರ್ಬೋದು, ಅವ್ನಿಗೆ ಯಾವ ಥರ ತೊಂದರೆಗಳು ಆಗಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ನಮ್ಮ ಡ್ರೈವರ್ಗಳು, ನಾನೇನು ಶೋಕಿಗೋಸ್ಕರ ಮಾಡ್ತಾಯಿಲ್ಲ, ವೀಡಿಯೋಗಳು ತೋರಿಸ್ತೀನಿ ನೋಡಿ. ಪ್ರತಿಯೊಬ್ಬರು ಹೆಂಗೆ ಫೈಜನ್ ಕುಡಿತಾನೆ ವ್ಯಕ್ತಿ ಅದಂತ.
ನಾಲಾಯಕ್ ಸರ್ಕಾರನೇ ಬೇಕು. ಬರೀ ಮಾತ್ಯತ್ರು ಹೇಳ್ತಾರೆ ಕೋರ್ಟಲ್ಲಿದೆ ಕೋರ್ಟು, ಕೋರ್ಟಲ್ಲಿದೆ ಕೋರ್ಟು. ಚಾಲಕರು ಕೈಯಲ್ಲಿ ಫೈನಾನ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ, ಮನೆ ಮೇಂಟೆನೆನ್ಸ್ ಮಾಡೋದು ನೋಡಿ ಯಾವ ಥರ ಒಂದು ವಿಷ ಕುಡಿತಾ ಇದ್ದಾನೆ ವ್ಯಕ್ತಿ. ಎಷ್ಟು ಕಷ್ಟ ಆಗಿರ್ಬೋದು ವ್ಯಕ್ತಿಗೆ, ಎಷ್ಟು ನೋವು ಆಗಿರ್ಬೋದು, ಎಷ್ಟು ನೋವು ಇರ್ಬೋದು ಈ ವ್ಯಕ್ತಿಗೆ. ಇನ್ನೊಂದು ಸತಿ ನಾನು ಅದೇ ತೋರಿಸ್ತೀನಿ ನೋಡಿ ವಿಡಿಯೋ ನೋಡಿ, ಇನ್ನೊಂದು ಸತಿ ನೋಡ್ಕೊಳ್ಳಿ ಮುಖ. ಪಾಪ ಏನು ಕಷ್ಟದಲ್ಲಿ ಇರ್ಬೋದು ಆ ಚಾಲಕ, ಏನು ಕಷ್ಟದಲ್ಲಿ ಇರ್ಬೋದು ಆ ಡ್ರೈವರು, ಯಾವ ಥರ ತೊಂದರೆ ಆಗಿರ್ಬೋದು ಆ ಡ್ರೈವರ್ಗೆ. ಎಷ್ಟು ನೋವಾಗುತ್ತೆ ಅಂದರೆ ಈ ಥರ ಒಬ್ಬ ಆಟೋ ಚಾಲಕ ವಿಷ ಕುಡಿತಾ ಇರೋದು ನೋಡಿ. ನೋಡಿ ಫುಲ್ ಬಾಟ್ಲೆ ಕುಡಿದ್ಬಿಟ್ಟು ಎಸ್ಸಿದ್ದಾರೆ, ಫುಲ್ ಬಾಟ್ಲೆ ಕುಡ್ದು ಬಿಸಾಕಿದ್ದಾರೆ. ಸರ್ಕಾರಕ್ಕೆ ಎಷ್ಟೊಂದು ಜನ ಅಮಾಯಕರು ಚಾಲಕರು ಸಾಯ್ತಾ ಇದ್ರು ಕಣ್ಣಿಗೆ ಕಾಣ್ತಾ ಇಲ್ಲ. ಪ್ರತಿಯೊಬ್ಬರು ನಮ್ಮ ಆಟೋ ಚಾಲಕರು ಇರ್ಬೋದು, ಕ್ಯಾಬ್ ಚಾಲಕರು ಇರ್ಬೋದು, ಪ್ರತಿಯೊಬ್ಬರು ಚಾಲಕರಿಗೆ ಹೇಳ್ತಾ ಇರೋದು. ಲಾರಿ ಡ್ರೈವರು, ಕ್ಯಾಂಟ್ರೋ ಡ್ರೈವರು, ಟೆಂಪೋ ಡ್ರೈವರು, ಇದೇನು ಆನ್ಲೈನಲ್ಲಿ ಗೂಡ್ಸ್ ಗಾಡಿಗಳು ಓಡಿಸ್ತಾ ಇದ್ದಾರೆ, ಅವ್ರಿಗೂ ಅಷ್ಟೇ ನೋಡಿ. ನಾವು ಧ್ವನಿ ಎತ್ತಬೇಕಾಗುತ್ತೆ. ಯಾಕಂದರೆ ಸಾವು ಕಾರಣ ಆಗ್ತಾ ಇರೋದು ಚಾಲಕರು. ಒಬ್ಬ ಚಾಲಕ, ಒಬ್ಬ ಮನುಷ್ಯ ಸತ್ತೋಗಿದ್ರೆ ಅವ್ರ ಫ್ಯಾಮ್ಲಿಯಲ್ಲಿ, ಅವ್ರ ಕುಟುಂಬದಲ್ಲಿ, ಅವ್ರ ಮನೆ ಪರಿಸ್ಥಿತಿಗಳು ಏನಾಗುತ್ತೆ ಅಂತ ನಮ್ಮ ನೋವುಗಳು ಗೊತ್ತಾಗುತ್ತೆ. ಈ ಕಿಡಿಗೇಟಿ ಸರ್ಕಾರಕ್ಕೆ ಗೊತ್ತಾಗಲ್ಲ, ನಾಲಾಯಕ್ ಸರ್ಕಾರಕ್ಕೆ ಗೊತ್ತಾಗಲ್ಲ. ಬರೀ ಬಿಲ್ಡಪ್ ಕೊಡ್ತಾರೆ, ಬಂದು ಭಾಷಣ ಕೊಡ್ತಾರೆ. ನಾನು ಅದು ಮಾಡ್ತಾಯಿದ್ದೀನಿ, ನಾನು ಇದು ಮಾಡ್ತಾಯಿದ್ದೀನಿ, ನಾನು ಅವ್ರ ಪರವಾಗಿದ್ದೀನಿ, ನಾನು ಇವ್ರ ಪರವಾಗಿದ್ದೀನಿ. ಇಲ್ಲಿ ಬಂದು ಬರೀ ರಾಜಕಾರಣಿಗಳು, ವ್ಯಕ್ತಿಗಳು ರಾಜಕಾರಣಿ ಮಾಡ್ತಾಯಿದ್ದಾರೆ. ಚಾಲಕರ ಪರವಾಗಿ ಯಾರೂ ಇಲ್ಲ, ಚಾಲಕರ ಪರವಾಗಿ ಯಾರೂ ಇಲ್ಲ, ಚಾಲಕರ ಬಗ್ಗೆ ಧ್ವನಿ ಎತ್ತೋರು ಯಾರೂ ಇಲ್ಲ. ಈ ಮುಖಾಂತರಾಗಿ ಪ್ರತಿಯೊಬ್ಬರು ನಮ್ಮ ಪ್ರೀತಿ ಅಣ್ಣ ತಮ್ಮ ಬಾಂಧವರಿಗೆ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ. ಒಬ್ಬ ಚಾಲಕ ವಿಷ ಕುಡಿದಿದ್ದಾನೆ. ಇಟ್ಕೆ ಫ್ಯಾಕ್ಟ್ರಿ, ಹೆಸರು ಅಫ್ರೋಜ್ ಅಂತ. ಆಗದಷ್ಟು ಪ್ರತಿಯೊಬ್ಬರು ದೇವ್ರ ಥರ ಪ್ರಾರ್ಥನೆ ಮಾಡಿ ಒಂದು ಪ್ರಾಣ ಉಳಿಲಿ. ಇದರಲ್ಲಿ ಜಾತಿ ಮತ ಯಾವುದೂ ಇಲ್ಲ. ನಮ್ಮದು ಇರೋದು ಚಾಲಕರ ಜಾತಿ, ಚಾಲಕರು ಕುಟುಂಬ, ಚಾಲಕರು ಸ್ನೇಹ ನಮ್ಮದು. ಚಾಲಕರಿಂದನೇ ಚಾಲಕರು ಸಾಮ್ರಾಜ್ಯ ಅಂತೀವಿ. ಅದಕ್ಕೋಸ್ಕರ ಚಾಲಕರಿಗೆ ವಿಷ ಕುಡ್ದಿರೋನಿಗೆ ದೇವರ ಖುಷಿಯಾಗಿ ಅವ್ರ ಮನೆಗೆ ಅವ್ರಿಗೆ ಸೇರ್ಪಡೆ ಆಗಲಿ. ಅದೇನು ಫೈಸನ್ ಕೊಡ್ದಿದ್ದಾರೆ ಎಲ್ಲ ಕಡೆಯಿಂದ ದೇವರು ಪ್ರಾರ್ಥನೆ ಮಾಡಿ ಆ ವ್ಯಕ್ತಿ ಉಳಿಲಿ, ಆ ವ್ಯಕ್ತಿಗೆ ಒಳ್ಳೆ ಥರ ದಾರಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಗೊತ್ತಾಗಲಿ ಅಂತ, ಒಬ್ಬ ಚಾಲಕರು ಕಷ್ಟ ಚಾಲಕರು ಗೊತ್ತಾಗಲಿ ಅಂತಲೇ ಈ ವಿಡಿಯೋ ಮಾಡಿದ್ದೀನಿ. ಆಗದಷ್ಟು ಪ್ರತಿಯೊಬ್ಬರು ಕಿಡಿಗೇಟಿ ಸರ್ಕಾರ ಬಗ್ಗೆ ಹೈಕೋರ್ಟಲ್ಲಿ ಕೇಸ್ ಇದೆ ಅಂತ ಬರೀ ಒಂದು ಸುಳ್ಳು ಮಾಹಿತಿಗಳು ಕೊಡ್ತಾ ಇದ್ದಾರೆ. 80% ನಮ್ಮ ಕಡೆ ಇದೆ ಅಂತವ್ರೆ, 20% ಇದೆ. ಒಂದು 20%ಅಲ್ಲಿ ಕೋರ್ಟಲ್ಲಿರೋದು ಜಡ್ಜ್ಗೂ ಒಂದು ತೀರ್ಪು ಕೊಡೋಕ್ಕಾಗ್ತಾಯಿಲ್ಲ. ಕೋರ್ಟಲ್ಲಿರೋ ಜಡ್ಜ್ ಕೂಡ ತೀರ್ಪು ಕೊಡೋಕ್ಕಾಗ್ತಾಯಿಲ್ಲ. ಮೈಸೂರಲ್ಲಿ ಗಲಾಟೆ ಆಗ್ತಾಯಿದೆ, ರಾಮನಗರದಲ್ಲಿ ಗಲಾಟೆ ಆಗಿದೆ, ಹುಬ್ಳಿಯಲ್ಲಿ ಗಲಾಟೆ ಆಗಿದೆ, ಧಾರವಾಡದಲ್ಲಿ ಗಲಾಟೆ ಆಗ್ತಾಯಿದೆ, ಅನೇಕ ಜಿಲ್ಲೆಯಲ್ಲಿ ಗಲಾಟೆ ಆಗ್ತಾಯಿದೆ. ಮಹಾರಾಷ್ಟ್ರ ಇರಲಿ, UP ಇರಲಿ, ತಮಿಳುನಾಡು ಇರಲಿ, ತೆಲಂಗಾಣ ಇರಲಿ, ಚೆನ್ನೈ ಇರಲಿ, ಅನೇಕ ದೇಶದಲ್ಲಿ ಬೈಕ್ ಟ್ಯಾಕ್ಸಿ ಬಂದಾಗಿದೆ, ಬ್ಯಾಂಡ್ ಆಗಿದೆ. ನಮ್ಮ ಕಿಡಿಗೇಟಿ ಸರ್ಕಾರಕ್ಕೆ ಹೇಳಿದ್ರೆ ಇನ್ನೋರು ಗಮನ ಬರ್ತಾಯಿಲ್ಲ. ನಮ್ಮ ಕೋರ್ಟಲ್ಲಿರೋ ಜಡ್ಜ್ವರೆಗೂ ತೀರ್ಪು ಕೊಡೋಕ್ಕೆ ಬರೀ ಡೇಟ್ ಮೇಲೆ ಡೇಟ್ ಹೇಳ್ತವ್ರೆ. ಇಂಥ ಜಡ್ಜ್ ಅವ್ರಿಗೆ ಏನಂತ ಹೇಳಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಇದೆಲ್ಲ ಸಾಯ್ತಿರೋ ಡ್ರೈವರ್ಗಳಿಗೆ ಇದು ಹೊಣೆ ಯಾರು ಅಂದರೆ, ಒಂದು ಕಡೆಯಿಂದ ಸರ್ಕಾರ ಬರುತ್ತೆ, ಇನ್ನೊಂದು ಕಡೆಯಿಂದ ಜಡ್ಜೇ ಬರುತ್ತೆ. ಆಗದಷ್ಟು ಬೇಗ ಜಡ್ಜ್ ಅವರು ತೀರ್ಪು ಕೊಟ್ಟರೆ ನಮ್ಮ ಆಟೋ ಚಾಲಕರು, ಕ್ಯಾಬ್ ಚಾಲಕರು ಜೀವನ ಉಳಿತಿದೆ. ಇಲ್ಲಾಂದರೆ ಪ್ರತಿಯೊಬ್ಬರು ಚಾಲಕರು ಈ ಥರನೇ ಹುಷಾ ಕುಡ್ದು ಸಾಯ್ತಾ ಟೈಮಲ್ಲಿ ಒಂದು ಲೆಟ್ರ್ ತ ಮುಖಾಂತರ ಬರ್ದು ಸಾಯ್ಬೇಕಾಗತ್ತೆ. ಯಾಕಂದರೆ ಅವ್ರ ಮಕ್ಕಳು ಭವಿಷ್ಯ, ಅವ್ರ ಮನೆ ಪರಿಸ್ಥಿತಿಗಳು, ಮನೆ ಬಾಡಿಗೆಗಳು, ಕರೆಂಟ್ ಬಿಲ್ಲು, ಗಾಡಿ ಫೈನಾನ್ಸ್ಗಳು, EMIಗಳು ಕಟ್ಟೋಕ್ಕೆ ತುಂಬಾ ನಮ್ಮ ಚಾಲಕರಿಗೆ ತೊಂದರೆಗಳು ಆಗ್ತಾಯಿದೆ, ತುಂಬಾ ಚಾಲಕರ ಕಷ್ಟಗಳು ಆಗ್ತಾಯಿದೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ ಮಾತೆ.